ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವೀಕ್ಷಕರೇ, ನೀವೀಗಾಗಲೇ ಗಮನಿಸ್ತಾ ಇದ್ರಿ, ನೀಟ್ ಕ್ರ್ಯಾಕ್ ಮಾಡೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಗೆಸ್ಟ್ ಕೊಡ್ತಾ ಇದ್ರು. ಪ್ರಮುಖವಾಗಿ ಈ NCERT ಟೆಕ್ಸ್ಟ್ ಬುಕ್ ನಲ್ಲಿ ಫಿಸಿಕ್ಸ್ ಎಕ್ಸಾಮ್ ಅಲ್ಲಿ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ, ಹೇಗೆ, ಅದ್ರ ಬಗ್ಗೆ ಬಾಬು ಸರೇ ಆನ್ಸರ್ ಮಾಡ್ತಾರೆ. NCERT ಪುಸ್ತಕಗಳನ್ನ ವಿ ವಿಲ್ ಕಾಲ್ ಇಟ್ ಆಸ್ ಮದರ್ ಆಫ್ ಆಲ್ ಬುಕ್ಸ್ ಅಂತ ಹೇಳ್ತೀವಿ. ಅಂದರೆ NCERT ಪುಸ್ತಕದ ಪ್ರಾಮುಖ್ಯತೆ ಎಷ್ಟು ಅಂತ ಹೇಳಿದ್ರೆ, ಯಾರ್ಯಾರು ಪ್ರತಿಯೊಂದು ಪದ, ಪ್ರತಿಯೊಂದು ವರ್ಡು, ಸೆಂಟೆನ್ಸು NCERT ಪುಸ್ತಕದಿಂದ ಕಲಿತಾರೆ, ದೇ ಕ್ಯಾನ್ ಡೂ ಮಿರಾಕಲ್ಸ್. ಅದಾದಮೇಲೆ ನೀವು ಯಾವ ಪುಸ್ತಕನಾದರೂ ಯೂಸ್ ಮಾಡಿ, NCERTಲಿರೋ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ನೋಡಿ. ನಿಮ್ಗೊಂದು ಭಾಳ ಮುಖ್ಯವಾದ ವಿಚಾರ ಹೇಳ್ತೀನಿ. NCERT ಕೇವಲ ಭಾರತ ಅಲ್ಲ, ನಮ್ಮ ಪುಸ್ತಕವನ್ನು ಬಾಂಗ್ಲಾದೇಶದಲ್ಲಿ ಬಳಸಲಾಗ್ತದೆ, ಪಾಕಿಸ್ತಾನದಲ್ಲಿ, ಚೈನಾದಲ್ಲಿ, ರಷ್ಯಾದಲ್ಲಿ NCERT ಪುಸ್ತಕಗಳನ್ನು ಬಳಸ್ತಾ ಇರ್ತದೆ ಅಂತ ಒಂದಷ್ಟು ಮಾಹಿತಿ ಇದೆ. ಅಂದರೆ ಆ ದೇಶದವರೆಲ್ಲ ನಮ್ಮ ಪುಸ್ತಕವನ್ನು ನೋಡಿ ಕಲಿತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಅಲ್ಲ, ಒಂದಷ್ಟು ವಿದ್ಯಾರ್ಥಿಗಳಿಗೆ ರೆಫರೆನ್ಸಿಗೆ ಬೇಕಾದರೆ NCERT ಪುಸ್ತಕನೇ ಬೇಕು. ಸೊ NCERT ಪುಸ್ತಕ ಲೋಪವೇ ಇಲ್ಲದೇ ಇರುವಂಥ ಒಂದು ಪುಸ್ತಕ ಅಂತ ಹೇಳ್ಬೋದು. ಕೆಲವು ಉಪನ್ಯಾಸಕರಿದ್ದಾರೆ, ಅವ್ರು ಹೇಳೋದು ನಾನು ಕೇಳಿದ್ದೀನಿ, NCERT ಪುಸ್ತಕ ಚೆನ್ನಾಗಿಲ್ಲ. ಬಹುಶಃ ಅವ್ರು NCERT ಪುಸ್ತಕವನ್ನು ಆಳವಾಗಿ ಕಲ್ತಿಲ್ವೇನೋ ಅಂತ ನನ್ನ ಅಭಿಪ್ರಾಯ. ಅಫ್ಕೋರ್ಸ್ ಒಬ್ಬೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ರೀತಿಯಲ್ಲಿರ್ತದೆ. ಫಿಸಿಕ್ಸಿನ ವಿಚಾರಕ್ಕೆ ಬಂದಾಗ, ಫಿಸಿಕ್ಸಲ್ಲಿ NCERT ಪುಸ್ತಕವನ್ನು ಓದಿದ್ರೆ ಬಯಾಲಜಿಯಲ್ಲಿ ಬರೋ ರೀತಿಯಲ್ಲಿ ಎಲ್ಲವೂ ಬಂದ್ಬಿಡುತ್ತಾ ಅಂದರೆ ಇಲ್ಲ. ಅಷ್ಟೊಂದು ಬಯಾಲಜಿಯಲ್ಲಿ ಬರುವಷ್ಟು ಈಗ 85 ಪ್ರಶ್ನೆಗಳು ಅಲ್ವಾ, 85 ಪ್ರಶ್ನೆಗಳು ನಿಮಗೆ ಬಯಾಲಜಿಯಲ್ಲಿ ಬಂದ್ಬಿಡುತ್ತೆ. ಫಿಸಿಕ್ಸಲ್ಲಿ ಈ 45 ಪ್ರಶ್ನೆಯಲ್ಲಿ ನೀವು ಕಡೆ ಪಕ್ಷ 15ರಿಂದ 18 ಪ್ರಶ್ನೆಗಳನ್ನು ಸಮರ್ಪಕವಾಗಿ, ಕಡೆ ಪಕ್ಷ 20 ಪ್ರಶ್ನೆಗಳನ್ನು ನೀವು ಉತ್ತರಿಸ್ಬೋದು. ಅದಾದ ನಂತರ ನಿಮ್ಗೆ ಸಾಕಷ್ಟು ಪುಸ್ತಕಗಳು ಮಾರ್ಕೆಟಲ್ಲಿ ಸಿಗ್ತದೆ. ಆದರೆ ಜಾಸ್ತಿ ಫಿಸಿಕ್ಸನ್ನು ಓದಬೇಕು. ಎಷ್ಟೊಂದು ಜನ NCERT ಪುಸ್ತಕವನ್ನೇ ಓದದೆ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀನಿ ಅಂತ ಹೋಗ್ತಾ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ನಿಮ್ಗೆ ಹೇಳಲೇಬೇಕು. ಕೆಲವು ಕಾಲೇಜುಗಳು ಅಥವಾ ಕೆಲವು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಡೆಯುವಂಥ ವಿದ್ಯಮಾನ, ಅವರ ಮೆಟೀರಿಯಲ್ಗಳು ಅದೆಷ್ಟು ಕಠಿಣವಾಗಿರ್ತದೆ ಅಂತ ಹೇಳಿದ್ರೆ, ಎಷ್ಟೊಂದು ಪ್ರಶ್ನೆಗಳು PUC ಲೆವೆಲಲ್ಲಿದ್ದೇನೆ PhD ಲೆವೆಲಲ್ಲಿ ಇರುತ್ತೆ. ಆ ಪ್ರಶ್ನೆಗಳನ್ನು ಇವರು ವಿದ್ಯಾರ್ಥಿಗಳು ಹೇಗೆ ಆನ್ಸರ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. NCERT ಪುಸ್ತಕದ ಬೇಸಿದ ನೀಟ್ ಎಕ್ಸಾಮು ಒಂದು ಸರಳವಾದ ಪರೀಕ್ಷೆ. 15-16 ವರ್ಷದ ವಿದ್ಯಾರ್ಥಿಗಳಿಗೆ ನಡೆಯುವಂಥ ಪರೀಕ್ಷೆ. 15-16 ವರ್ಷದ ವಿದ್ಯಾರ್ಥಿಗಳಿಗೆ ನೀವು 22-23 ವರ್ಷದ ವಿದ್ಯಾರ್ಥಿಗಳಿಗೆ ಕೇಳುವಂಥ ಪ್ರಶ್ನೆಗಳನ್ನು ಕೇಳೋದು ಸಮಂಜಸವ? ಏನೂ ಇಲ್ಲ. ಪ್ರಶ್ನೆಗಳು ಸರಳವಾಗೇ ಇರ್ತದೆ, ಉತ್ತರಗಳು ಸರಳವಾಗೇ ಇರ್ತದೆ. NCERT ಬುಕ್ ರೆಫರ್ ಮಾಡಿ. ಫಿಸಿಕ್ಸ್ ಬಗ್ಗೆ ಸರ್ ಹೇಳ್ತಾ ಇದ್ರು, ಅದೇ ರೀತಿಯಾಗಿ ಕೆಮಿಸ್ಟ್ರಿ ಅಂತ ಬಂದಾಗ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಕೆಮಿಸ್ಟ್ರಿ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಈ ಬುಕ್ ಅಂತ? ಸರ್ ಹೇಳ್ದಾಗೆ ವಿತೌಟ್ ಅ ಡೌಟ್ ಕೆಮಿಸ್ಟ್ರಿಯಲ್ಲೂ ಕೂಡ NCERT ಫಸ್ಟ್ ಪ್ರಿಫರೆನ್ಸ್. ಇಫ್ ಯು ಹ್ಯಾವ್ ಮಾಸ್ಟರ್ಡ್ NCERT, ನೀವು ಬೇಕಾದರೆ ಬೇರೆ ರೆಫರೆನ್ಸ್ ಬುಕ್ ಬೇಕಾದರೆ ತೊಗೋಬೋದು, ಬಟ್ ಫಸ್ಟ್ ನೀವು NCERT ಅನ್ನೇ ಮಾಡಬೇಕು. ಮ್ಯಾಮ್ ಹೇಳ್ದಂಗೆ, ಸರ್ ಹೇಳ್ದಂಗೆ, ಎವ್ರಿ ಸಿಂಗಲ್ ಲೈನ್ ಹ್ಯಾಸ್ ಎ ಡಿಫ್ರೆಂಟ್ ಮೀನಿಂಗ್. ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿ ಸಿಂಗಲ್ ಲೈನ್. ಎಸ್ಪೆಷಲಿ ಕಮಿಂಗ್ ಟು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ NCERT ಬಿಟ್ಟು ನೀವು ಬೇರೆ ಬುಕ್ ರೆಫರ್ ಮಾಡೋದು ಅವಶ್ಯಕತೆನೇ ಇಲ್ಲ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರಲಿ, ಫಿಸಿಕಲ್ ಕೆಮಿಸ್ಟ್ರಿ ಆಗಿರಲಿ, ಫಸ್ಟ್ ಪ್ರಿಫರೆನ್ಸ್ NCERT ಓದ್ಬಿಟ್ಟು ಆಮೇಲೆ ಬೇಕಾದರೆ ನೀವು ಫಾರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ R.K. ಗುಪ್ತಾಸ್ ಬುಕ್ ಓದಬಹುದು, MS ಚೌಹಾನ್ ಬುಕ್ ರೆಫರ್ ಮಾಡಬಹುದು, ಅದು ರೆಫರೆನ್ಸಸ್ಗೆ. ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಯಾರಿಟಿ ಇಸ್ NCERT. ಶುಭಕರ್ ಸರ್, ಈಗ ನೀಟ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಅಂತ ಬಂದಾಗ CBSE ಸ್ಟೂಡೆಂಟ್ಸ್ ಇರ್ತಾರೆ, PUC ಅವರು ಇರ್ತಾರೆ, ISC ಅವರು ಇರ್ತಾರೆ, ಸ್ಟೇಟ್ ಬೋರ್ಡು, ಇದರಲ್ಲಿ ಯಾರಿಗೆ ತುಂಬ ಈಸಿ ಆಗುತ್ತೆ, ಯಾವ ರೀತಿ ಕ್ರ್ಯಾಕ್ ಮಾಡ್ಬೋದು, ಹೆಂಗೆ ಅಂತ? ತುಂಬ ಒಳ್ಳೆ ಕ್ವಶನ್ನು. ಸಾಕಷ್ಟು ಪೇರೆಂಟ್ಸ್ ನಾನು ಕೇಳ್ತಾರೆ 10th ಆದಮೇಲೆ ಯಾವ ಬೋರ್ಡ್ಗೆ ಹಾಕೋದು ಏನು ಅಂತ. ನನ್ನ ಪ್ರಕಾರ ಏನಾಗುತ್ತೆ, ಈಗ ಸ್ಟೇಟ್ ಬೋರ್ಡ್ PU ಬೋರ್ಡ್ ಅಂತ ಕನ್ಸಿಡರ್ ಮಾಡಿದೆ, ನಾವು ಅಡಾಪ್ಟ್ ಮಾಡ್ಕೊಂಡಿರೋದು NCERT ಸಿಲೆಬಸ್. CBSE ಅವರು ಅಡಾಪ್ಟ್ ಮಾಡ್ಕೊಂಡಿರೋದು NCERT ಸಿಲೆಬಸ್. ಬಟ್ ISCಗೆ ಆಲ್ಮೋಸ್ಟ್ ಸೇಮ್ ಸಿಲೆಬಸ್ ಇದೆ, ಬಟ್ ದೇ ಸ್ಟಡಿ ಎಲಾಬೊರೇಟ್ಲಿ. ಬಟ್ ಏನಾಗುತ್ತೆ, ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ CET ಆಗಲಿ, ನೀಟ್ ಆಗಲಿ, ಆಲ್ ದ ಕ್ವಶನ್ಸ್, ಎಲ್ಲ ಕ್ವಶನ್ಸು NCERT ಸಿಲೆಬಸ್ಸಿಂದನೇ ಬರ್ತದೆ. ಬಟ್ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಇಲ್ಲ ಅಂತಂದರೆ, ದ ಟೀಚಿಂಗ್ ಮೆಥಡಾಲಜಿ ಆಲ್ಸೋ ಚೇಂಜಸ್. ನಾವು ಸ್ಟೇಟ್ ಬೋರ್ಡಲ್ಲಿ ಏನಾಗ್ತದೆ, ಮೋರ್ ಆಫ್ ವಿ ಮೇಕ್ ದೆಮ್ ಸ್ಟಡಿ ಮಗ್ ಅಪ್ ದ ಕ್ವಶನ್ಸ್ ಡೈರೆಕ್ಟೆಡ್ ಟು ಒನ್ ಪರ್ಟಿಕ್ಯುಲರ್ ಎಕ್ಸಾಮ್. ಬಟ್ CBSE ಅವ್ರು ಏನು ಮಾಡ್ತಾರೆ, ದೇ ಹ್ಯಾವ್ ಅ ಡಿಫ್ರೆಂಟ್ ಕ್ವಶನ್ ಪೇಪರ್ ಪ್ಯಾಟರ್ನ್. ಅವ್ರಿಗೆ ಕ್ವಶನ್ ಪೇಪರ್ ಹೆಂಗಿರ್ತದೆ ಅಂದರೆ, ಒಂದು ಪ್ಯಾರಾಗ್ರಾಫ್ ಇರ್ತದೆ ಕ್ವಶನ್, ಆನ್ಸರ್ ಒಂದೇ ವರ್ಡ್ ಇರ್ತದೆ. ನಮ್ಮದು ಉಲ್ಟಾ ಇರ್ತದೆ, ಆಪೋಸಿಟ್. ಒಂದು
ಸೆಂಟೆನ್ಸ್ ಕ್ವಶನ್ ಇರದೆ ನಾವು ಒಂದು ಪ್ಯಾರಾಗ್ರಾಫ್ ಬರಿಬೇಕು. ಸೊ ಆ ಪ್ಯಾರಾಗ್ರಾಫ್ ಫುಲ್ ಬಹೆಟ್ ಮಾಡಿರಬೇಕು, ಕೀವರ್ಡ್ಸ್ ಎಲ್ಲ ಗೊತ್ತಿರಬೇಕು. ಅವ್ರು ಏನು ಮಾಡ್ತಾರೆ CBSE ಪರ್ಟಿಕ್ಯುಲರ್ಲಿ ಕಾಂಪ್ರಹೆನ್ಷನ್ ಥರ ಇರ್ತದೆ, ಓದಿ ಅದರಲ್ಲಿರೋ ಕ್ವಶನ್ ಆನ್ಸರ್ ಎಬಿಲಿಟಿ ಅವ್ರು ಡೆವಲಪ್ ಮಾಡ್ಕೊಂಡಿರ್ತಾರೆ ಫಸ್ಟ್ ಇಯರಿಂದನೂ. ಸೊ ಹಂಗಾಗಿ ನನ್ನ ಪ್ರಕಾರ ಸ್ಟೇಟ್ ಬೋರ್ಡ್ ಆಗಲಿ CBSE ಇಟ್ ವಿಲ್ ಹೆಲ್ಪ್ ಮ್ಯಾಕ್ಸಿಮಮ್ ಟು ಕ್ರ್ಯಾಕ್ ನೀಟ್ ಅಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ISC ಆಲ್ಸೋ, ಬಟ್ ISC ಏನಾಗುತ್ತೆ, ದೇ ಸ್ಟಡಿ ಎಲಾಬ್ರೇಟ್ಲಿ ಫ್ಯೂ ಥಿಂಗ್ಸ್, ದೇ ಸ್ಟಡಿ ಮೇ ನಾಟ್ ಬಿ ಇಂಪಾರ್ಟೆಂಟ್ ಫಾರ್ ನೀಟ್ ಅಂಡ್ CET ಎಕ್ಸಾಮ್ ಅಂತ ನನ್ನ ಅನಿಸಿಕೆ. ಓಕೆ ಸರ್.